ಹಳ್ಳಿಗಳ ಕಡೆ ಹೆಣ್ಮಕ್ಳು ಮದುವೆ ಆಗೋ ಹೆಣ್ಮಕ್ಳು ಅಥವಾ ಮದುವೆ ಆಗಿರೋರು ಹೇಳೋದೇನು ಗೊತ್ತಾ, ಕುಂಟನೋ ಕುರುಡನೋ ಮೂಕನೋ ಬಡವನೋ ಬಟ್ ಕುಡುಕರಾದವ್ರು ಮಾತ್ರ ನನ್ನ ಗಂಡನಾಗೋದು ಬೇಡಪ್ಪ ಅಂತ. ಆ್ಯಂಡ್ ಬರುವ ಸರ್ಕಾರಗಳೆಲ್ಲವೂ ಕೂಡ ಹೇಳೋದು, ನಾವು ಬಂದುಬಿಟ್ರೆ ಲೈಸೆನ್ಸ್ ಕೊಡಲ್ಲ, ನಾವು ಬಂದುಬಿಟ್ರೆ ಬಾರ್ನ ಬ್ಯಾನ್ ಮಾಡಿಬಿಡ್ತೀವಿ. ಇದು ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗುತ್ತಾ ಅಥವಾ ಇನ್ನು ಮುಂದಕ್ಕೆ ರಾಜ್ಯ ಸರ್ಕಾರ ಹೇಳಿತ್ತಲ್ಲ ಆರಂಭದಲ್ಲಿ ಪ್ರಣಾಳಿಕೆಯಲ್ಲಿ ಏನು ಹೇಳಿ, ನಾವು ಬಂದುಬಿಟ್ರೆ ಹೊಸ ಲೈಸೆನ್ಸ್ಗಳಿಗೆ ಜಾಗನೇ ಇರಲ್ಲ ಅಂತ, ಅದನ್ನೆಲ್ಲಾದರೂ ಜಾರಿಗೆ ತರ್ತಾರಾ? ಈ ಪ್ರಶ್ನೆ ಕಾಡ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ಎಣ್ಣೆ ಬ್ಯಾನ್ ಆಗತ್ತಾ? ನಾನು ವಿದ್ಯಾ ಮಲ್ನಾಡ್. ಮದ್ಯ ಮಾರಾಟ ರಾಜ್ಯದಲ್ಲಿ ನಿಷೇಧವಾಗುತ್ತಾ? ಇದು $1 ಮಿಲಿಯನ್ ಪ್ರಶ್ನೆ. ಇಡೀ ದೇಶದಲ್ಲಿ ಎಲ್ಲಾದರೂ ಆಗಿದೆಯಾ ಅಂದರೆ ಹೌದು, ಒಂದೆರಡು ಕಡೆ ಬ್ಯಾನ್ ಮಾಡಿದ್ದಾರೆ. ಅದು ರಾಜ್ಯದಲ್ಲೂ ಆಗುತ್ತಾ? ರಾಜ್ಯ ಸರ್ಕಾರ ತಾಕತ್ತನ್ನ ಪ್ರದರ್ಶನ ಮಾಡುತ್ತಾ? ಈ ಪ್ರಶ್ನೆ ಮತ್ತೆ 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 ಮರುಕಳಿಸ್ತಲೇ ಇದೆ. ಕಾಂಗ್ರೆಸ್ ಏನಾದರೂ ಹಂಗೆ ಮಾಡುತ್ತಾ ನೋಡೋಣ. ಮದ್ಯ ನಿಷೇಧಕ್ಕೆ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತದೆ. ಒಂದ್ ಕಡೆ ಹೆಣ್ಣುಮಕ್ಳು, ಮತ್ತೊಂದು ಕಡೆ ಮಹಿಳಾ ಆಯೋಗ, ಮತ್ತೊಂದು ಕಡೆ ಶಾಸಕರು ಕೂಡ ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮದ್ಯ ಮಾರಾಟ ನಿಷೇಧ ಆಗುತ್ತಾ ರಾಜ್ಯದಲ್ಲಿ? ಬಿಜೆಪಿ ಶಾಸಕ ಶರಣು ಸಲಗರ್ ಕೂಡ ಇದ್ರ ಬಗ್ಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಮದ್ಯ ನಿಷೇಧ ಮಾಡಿ ಕರ್ನಾಟಕವನ್ನ ರಕ್ಷಿಸಿ ಅಂತ MLA ಹೇಳಿದ್ರು. ಅದ್ರ ಬೆನ್ನಲ್ಲೇ ಮಹಿಳಾ ಆಯೋಗ ಕೂಡ ಇದೀಗ ಪತ್ರವನ್ನ ಬರೆದಿದ್ದಾರೆ. ಮದ್ಯ ನಿಷೇಧಿಸುವಂತೆ ಸರ್ಕಾರಕ್ಕೆ ಶರಣು ಸಲಗರ್ ಪತ್ರ ಬರೆದಿದ್ದಾರೆ. ಮಹಿಳಾ ಆಯೋಗ ಕೂಡ ಇದಕ್ಕೆ ಒಂದು ಪತ್ರವನ್ನ ಬರೆದಿತ್ತು. ಹೆಚ್ಚುವರಿ ಮದ್ಯದಂಗಡಿ ತೆರೆಯುವಂತಹ ಸರ್ಕಾರದ ನಿರ್ಧಾರಕ್ಕೆ ವಿರೋಧಗಳು ಕೇಳಿ ಬರ್ತಾ ಇದೆ. ಸರ್ಕಾರದ ನಿರ್ಧಾರವನ್ನ ವಿರೋಧಿಸಿ ರಾಜ್ಯ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಒಂದು ನೆನಪಿರ್ಲಿ, ಇದೇ ಕಾಂಗ್ರೆಸ್ ಸರ್ಕಾರ ಕೇವಲ ನಾವು ಹೆಣ್ಮಕ್ಳಿಗೆ ಪ್ರಿಯವಾದಂತಹ ಯೋಜನೆಗಳನ್ನ, ಗೃಹಲಕ್ಷ್ಮಿಯನ್ನ, ಗೃಹ ಜ್ಯೋತಿಯನ್ನ, ಶಕ್ತಿ ಯೋಜನೆಯನ್ನ ಮಾತ್ರ ತರಲ್ಲ, ಅವರು ಕೇಳುವಂತಹ, ಪಟ್ಟು ಹಿಡಿಯುವಂತಹ, ಗಂಡು ಮಕ್ಕಳು ಕುಡ್ಕೊಂಡು ಹಾಳಾಗ್ದಲೇ ಇರುವಂತಹ ಯೋಜನೆಯನ್ನು ಜಾರಿಗೆ ತರ್ತೀವಿ. ಅದೇನು ಅಂದ್ರೆ, ನಾವು ಇನ್ನು ಮುಂದಕ್ಕೆ ಅಧಿಕಾರಕ್ಕೆ ಬಂದ್ರೆ ಹೊಸ ಲೈಸೆನ್ಸ್ಗಳಿಗೆ ಜಾಗ ಇಲ್ಲ ಅಂತ ಹೇಳಿದ್ರು. ಆದರೆ ಇತ್ತೀಚೆಗೆ ಇದೊಂದು ವಾರದ ಡೇಟಾನೇ ನಿಮ್ಮ ಮುಂದೆ ಇಟ್ಬಿಡ್ತೀನಿ ನಾನು. ಈ ಬಾರ್ ಲೈಸೆನ್ಸ್ ಪಡೆಯೋದ್ರಲ್ಲೂ ಕೂಡ ನೀವು ದುಡ್ಡು ಕೊಟ್ಟ ತಕ್ಷಣ ಲೈಸೆನ್ಸ್ ಸಿಗಲ್ಲ. ಅಲ್ಲೂ ಕೆಟಗರಿಗಳಿದಾವೆ. ರಿಸರ್ವೇಷನ್ SCಗಿಷ್ಟು, STಗಿಷ್ಟು, ಜನರಲ್ಗಿಷ್ಟು ಅಂತ ಅಲ್ಲೂ ಕೂಡ ಇದಾವೆ. ಅಲ್ಲೂ ರಿಸರ್ವೇಷನ್ ಆಟ ಆಡ್ತಾ ಇದೆ. ಹಿಂಗೆಲ್ಲ ಇದ್ದಾಗ ಕೊಟ್ಟು ಮಾತನ್ನ ನೀವು ಉಳಿಸ್ಕೊಂಡ್ರ? ಜನಪ್ರಶ್ನೆ ಮಾಡ್ತಾ ಇದ್ದಾರೆ ಇವಾಗ. ಅದರಲ್ಲೂ ಅಕ್ರಮ ಮದ್ಯ ಮಾರಾಟ ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ. ಎಷ್ಟು ರೇಡ್ಗಳನ್ನು ಮಾಡಿದಿರಿ ನೀವು ಇಲ್ಲಿ ತನಕ? ಇದು ಕೇವಲ ಆಡಳಿತ ಪಕ್ಷ ಕೇಳೋ ಪ್ರಶ್ನೆ ಅಲ್ಲ, ವಿರೋಧ ಪಕ್ಷದವು. ನೀವೇನ್ ಮಾಡ್ತಾ ಇದ್ದೀರಿ? ವಿರೋಧ ಪಕ್ಷದವರು ಎಷ್ಟು ಹೋರಾಟವನ್ನ ಅಕ್ರಮ ಮದ್ಯ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಮಾಡಿದಿರಿ? ಸಹಜವಾಗಿ ಕೇಳುವ ಪ್ರಶ್ನೆ. ಚರ್ಚೆ ಮಾಡ್ತಾ ಹೋಗೋಣ. ಇದೀಗ ಅಬಕಾರಿ ಇಲಾಖೆಯಿಂದ ಬಾರ್ ಲೈಸೆನ್ಸ್ ಹರಾಜಿಗೆ ಸಿದ್ಧತೆಗಳಾಗ್ತಾ ಇದೆಯಂತೆ. ಜನವರಿಯಲ್ಲಿ ಸುಮಾರು 569 ಬಳಕೆಯಾಗದ ಲೈಸೆನ್ಸ್ಗಳನ್ನ ಹರಾಜಿಗೆ ಇಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 182 ಲೈಸೆನ್ಸ್ ಹರಾಜಿಗೆ ತಯಾರಿಗಳು ಕೂಡ ಆಗ್ತಾ ಇದೆ. ಇದ್ರ ಡೇಟಾವನ್ನು ನಿಮ್ಮ ಮುಂದಿಡ್ತೀನಿ ನಾನೀಗ. ಈಗ ಹೆಣ್ಮಕ್ಳು ಕೇಳೋದು, ಮಹಿಳಾ ಆಯೋಗ ಕೇಳೋದು ಬೇಡ. ಶರಣು ಸಲಗರ್ ಅವರು ಒಂದು ಬೇಡಿಕೆ ಇಟ್ಟಿದ್ದಾರೆ ಸರ್ಕಾರದ ಮುಂದೆ, ಇದೇ ಮದ್ಯ ಮಾರಾಟಕ್ಕೆ ಸಂಬಂಧಪಟ್ಟಂತೆ. ಏನ್ ಹೇಳಿದ್ದಾರೆ ಮೊದಲು ಅದನ್ನ ಕೇಳಿಸ್ಕೊಂಡು ಆಮೇಲೆ ಉಳಿದಿದ್ದು ಮಾತಾಡೋಣ. ಟೇಕ್ ಅ ಲುಕ್. ನಾವು ಇಷ್ಟು ಮಾರ್ಲಿ ನಮ್ಮ ಪ್ರತಿಯೊಂದು ಕಿರಾಣಿ ದುಕಾನ್ಗಳು ವೈನ್ ಶಾಪ್ಗಳಾಗ್ಯಾವ. ನನಗೆ ಆಶ್ಚರ್ಯ ಅನ್ನಿಸ್ತದ. ನಾನು ಯಾವತ್ತ ಅಧಿವೇಶನದೊಳಗೆ ಅತ್ಯಂತ ಮನವಿ ಮಾಡ್ಕೊಂಡು ನಾನು ಕೈ ಮುಗಿದಿ. ನಾನು ಅದು ಆದ ಮೂಲಕ ಗಲ್ಲಿ ಗಲ್ಲಿ CL7 ಪರ್ಮಿಷನ್ ಕೊಡ್ಲತ್ತಾರ. 7 ರೂಮ್ ಕಟ್ಕೊಂಡ್ರೆ ಸಾಕು, ಅಲ್ಲೊಂದು ವೈನ್ ಶಾಪ್. ಸರ್ಕಾರ ಏನ್ ಮಾಡಬೇಕು? ಲೈಬ್ರರಿಗಳು ಕಟ್ಟಬೇಕಾಗಿತ್ತು, ಸರ್ಕಾರ ಗುಡಿಗಳು ಕಟ್ಟಬೇಕಾಗಿತ್ತು, ಸರ್ಕಾರ ಕೈಗಾರಿಕೆಗಳು ಕಟ್ಟಬೇಕಾಗಿತ್ತು. ಅದ್ರ ಅರಿಯೋರಿಗಿಲ್ಲ. ಇವ್ರು ಏನ್ ಮಾಡ್ಲತ್ತಾರಪ್ಪ ಅಂದ್ರ ಎಲ್ಲ ಊರುಗಳು ವೈನ್ ಶಾಪ್ಗಳು, ಎಲ್ಲ ಕಿರಾಣಿ ದುಕಾನ್ಗಳು ವೈನ್ ಶಾಪ್ಗಳು, ಪಾನ್ ಶಾಪ್ಗಳು ವೈನ್ ಶಾಪ್ಗಳು. ಈ ಸರ್ಕಾರದ ಸಾಧನೆ ಇದು. ನಾನು ಹೇಳೋದಿಷ್ಟೇ, ನೀವೇನ್ ಕುಡ್ಲತ್ತೀರಲ್ಲ, ಈ ಜನರಿಗೆ ಕುಡ್ಲತ್ತಿಲ್ಲ, ನೀವು ಈ ಜನರಲಿಂದ ಕಿತ್ಲತ್ತೀರಿ, ಈ ಜನರಲಿಂದ ಕಿತ್ಕೊಂಬ ಕೆಲಸ ಮಾಡತ್ತೀರಿ. ನಾವು ಹೇಳತ್ತೀವಲ್ಲಪ್ಪ, ಎಷ್ಟು ಖರ್ಚಾಗ್ತದೆ ನಿಮ್ಗೆ ಗ್ಯಾರಂಟಿಗೆ? ಹಾರ್ಡ್ಲಿ 30,000 35,000 ಕೋಟಿ ವರ್ಷಕ್ಕೆ ಖರ್ಚಾಗ್ತದೆ. ಈ ಸರಾಯಿಲಿಂದ ಜನರಿಂದ ಎಷ್ಟು ಕಿತ್ಲತ್ತೀರಿ ನೀವು? ಎಷ್ಟು ಜನ ಲೂಟಿ ಮಾಡ್ಲತ್ತೀರಿ? ಎಕ್ಸೈಸ್ ಅವ್ರಿಗೆ ಕೇಳ್ರಿ ಏನ್ ಹೇಳ್ತಾರ, ನಮಗೆ ಟಾರ್ಗೆಟ್ ಅದ ಸರ್, ನಾವು ಇಷ್ಟು ಮಾರ್ಲೇಬೇಕಂತ ಹೇಳಿ. ನಾನು ಹೇಳ್ತೀನಲ್ಲ, ಉತ್ತರ ಕರ್ನಾಟಕದ ಬಗ್ಗೆ ನಮಗೆ ಮಾತಾಡೋಕೆ ಅವಕಾಶ ಕೊಟ್ಟರು. ನಾನು ಮಾಧ್ಯಮದ ಮುಖಾಂತರ ಹೇಳ್ತೇನೆ, ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಮಹಾಜನತೆಗೆ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದೊಳಗೆ ನೀವು ಎಲ್ಲಿ ತನಕ ಸರಾಯಿ ಬಂದ್ ಮಾಡಲು
ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ಲಿಕ್ ಸಾಧ್ಯ ಇಲ್ಲ. ನಮ್ ಜನ ಮುಗ್ಧರು ಸರಾಯಿ ಕುಡಿದು ಮನಿಗಳು ಹಾಳಾಗ್ಯಾವ. ನಿಮ್ಗೆ ನಡ್ರಿ ನಾನು ಮಾಧ್ಯಮದವ್ರಿಗೆ ತೋರಿಸ್ತೀನಿ. ಒಂದ್ ಊರಾಗ ನಿಮ್ಗ 25 ರಿಂದ 30 ವರ್ಷದ 100-200 ವಿಧವೆಯರು ಸಿಗ್ತಾರ ನಿಮ್ಗೆ.